ಬಾಯಿ ಬಿಟ್ರೆ ನಾವು ಯುದ್ಧಕ್ಕೆ ಸಿದ್ಧ, ಯುದ್ಧಕ್ಕೆ ಸರ್ವ ಸನ್ನದ್ಧ ಅಂತ ಹೇಳುತ್ತೆ ಪಾಕಿಸ್ತಾನ. ನಂಬಳಿನೂ ಅಣ್ವಸ್ತ್ರಗಳಿದ್ದಾವೆ, ಎಲ್ಲಾ ತಗೊಂಡು ಬಂದು ಭಾರತದ ಮೇಲೆ ಹಾಕ್ತೀವಿ ಅಂತ ಹೇಳಿ ಅಲ್ಲಿನ ಸಚಿವರುಗಳು, ಅಲ್ಲಿನ ಅಧಿಕಾರಿಗಳು ಬಾಯಿ ಬಂದ ಹಾಗೆ ಮಾತನಾಡ್ತಾರೆ. ನೀರ್ ನಿಲ್ಸಿಟ್ರೆ ನೆತ್ತರು ಹರಿಯುತ್ತೆ ಅನ್ನುವಂಥ ಉಢಾಳತನದ ಮಾತು, ಉದ್ದಟತನದ ಮಾತುಗಳು ಪಾಕಿಸ್ತಾನದಿಂದ ಬರುತ್ತೆ. ಆದ್ರೆ ರೋಷಾವೇಶದ ಮಾತುಗಳನ್ನಾಡ್ತಾ ಇರೋ ಪಾಕಿಸ್ತಾನಕ್ಕೆ ನಿಜಕ್ಕೂ ಆ ಶಕ್ತಿ ಇದೆಯಾ? ಯುದ್ಧ ನಡೆದಿದ್ದೇ ಆದಲ್ಲಿ ಭಾರತದಂತಹ ದೇಶವನ್ನ ಎದುರಿಸುವಂತಹ ಸಾಮರ್ಥ್ಯ ಪಾಕಿಸ್ತಾನಕ್ಕಿದೆಯಾ? ಪಾಕ್ ಬಳಿ ಇರುವಂತಹ ಶಸ್ತ್ರಾಸ್ತ್ರಗಳಿಂದ ಎಷ್ಟು ಹೊತ್ತು, ಎಷ್ಟು ಗಂಟೆ, ಎಷ್ಟು ದಿನಗಳ ಕಾಲ ಭಾರತದ ವಿರುದ್ಧ ಯುದ್ಧ ಮಾಡುವುದಕ್ಕೆ ಸಾಧ್ಯ? ಶಸ್ತ್ರಾಸ್ತ್ರಗಳ ವಿಚಾರಕ್ಕೆ ಬಂದ್ರೆ, ರಕ್ಷಣಾ ಸಾಮರ್ಥ್ಯದ ವಿಚಾರಕ್ಕೆ ಬಂದ್ರೆ, ಜಾಗತಿಕ ವರದಿಯ ಪ್ರಕಾರ ಭಾರತ ಜಗತ್ತಿನಲ್ಲೇ 4ನೇ ಬಲಿಷ್ಠ ರಾಷ್ಟ್ರ. ಅದೇ ಪಾಕಿಸ್ತಾನ 12ನೇ ಸ್ಥಾನದಲ್ಲಿದೆ. ಅಂಥ ಪಾಕಿಸ್ತಾನಕ್ಕೆ ಭಾರತವನ್ನ ಫೇಸ್ ಮಾಡುವಂತಹ ಶಕ್ತಿ ಇದೆಯಾ? ನಂಬಳಿ 10 ಹಲವು ಯುದ್ಧ ವಿಮಾನಗಳಿದ್ದಾವೆ, ಶಸ್ತ್ರಾಸ್ತ್ರಗಳಿದ್ದಾವೆ ಅಂತ ಹೇಳಿ ಅಲ್ಲಿನ ಸಚಿವರುಗಳು, ಅಲ್ಲಿನ ನಾಯಕರುಗಳು, ಅಧಿಕಾರಿಗಳು ಬಾಯಿ ಬಡ್ಕೊಳ್ತಾರೆ. ಬಟ್ ವಾಸ್ತವ ಸ್ಥಿತಿ ಏನು? ಆ ಡೀಟೇಲ್ಸ್ ನ ನೋಡ್ತಾ ಹೋಗೋಣ. ನಿಜಕ್ಕೂ ಪಾಕಿಸ್ತಾನಕ್ಕೆ ಆ ಶಕ್ತಿ ಇದೆಯಾ? ಪಾಕಿಸ್ತಾನದಲ್ಲಿ ಸೇನೆಗೆ ಶಸ್ತ್ರಾಸ್ತ್ರಗಳ ಕೊರತೆ ಕಾಡ್ತಾ ಇದೆಯಂತೆ. ಇದು ಪಾಕಿಸ್ತಾನದ ಅಸಲಿಯತ್ತು, ಪಾಕಿಸ್ತಾನದ ರಕ್ಷಣಾ ಇಲಾಖೆಯ ಅಸಲಿಯತ್ತು. ಅದರಲ್ಲೂ ಪ್ರಮುಖವಾಗಿ ಈ ಫಿರಂಗಿಗಳಿಗೆ ಬಳಸುವಂತಹ ಶೆಲ್ಗಳ ಕೊರತೆ ಪಾಕಿಸ್ತಾನಕ್ಕೆ ಕಾಡ್ತಾ ಇದೆ. 155mm ಆರ್ಟಿಲರಿ ಶೆಲ್ಗಳ ಕೊರತೆಯನ್ನ ಪಾಕಿಸ್ತಾನ ಎದುರಿಸ್ತಾ ಇದೆ. ಈ ಆರ್ಟಿಲರಿ ಶೆಲ್ ಅಂದ್ರೆ ಆ ಶೆಲ್ನ ಒಳಗೆ ಎಕ್ಸ್ಪ್ಲೋಸಿವ್ಗಳಿರುತ್ತವೆ. ಅದನ್ನ ವಿವಿಧ ಯುದ್ಧ ಟ್ಯಾಂಕರ್ಗಳ ಮೂಲಕ ಲಾಂಚ್ ಮಾಡಲಾಗುತ್ತೆ, ಅದನ್ನ ಫೈರ್ ಮಾಡಲಾಗುತ್ತೆ. ಅದಕ್ಕೆ ಇಂತಿಷ್ಟು ಅಂತ ಗುರಿ ಇರುತ್ತೆ. ಶತ್ರುವಿನ ಆ ನಿಖರ ಗುರಿಯನ್ನ ಇಟ್ಟು ಇವುಗಳನ್ನ ಫೈರ್ ಮಾಡಲಾಗುತ್ತೆ. ಆದ್ರೆ ಯುದ್ಧಕ್ಕೆ ಬಳಸುವಂತಹ, ಶತ್ರುವಿನ ವಿರುದ್ಧ ಬಳಸುವಂತಹ ಈ 155mm ಆರ್ಟಿಲರಿ ಶೆಲ್ಗಳ ಕೊರತೆಯನ್ನ ದೊಡ್ಡ ಪ್ರಮಾಣದಲ್ಲಿ ಪಾಕಿಸ್ತಾನ ಎದುರಿಸ್ತಾ ಇದೆ. ಬಹಳ ಮುಖ್ಯವಾದಂತಹ ಅಸ್ತ್ರ ಯುದ್ಧ ಆರಂಭವಾದ್ರೆ. ಆದ್ರೆ ಅದೇ ಇಲ್ಲ ಪಾಕಿಸ್ತಾನದ ಬಳಿ. ತನ್ನ ಶಸ್ತ್ರಾಸ್ತ್ರ ಉಗ್ರಾಣದ ಪರಿಸ್ಥಿತಿಯನ್ನ ಕಂಡು ಪಾಕಿಸ್ತಾನದ ಸೇನೆಗೂ ಆತಂಕ ಕಾಡ್ತಾ ಇದೆಯಂತೆ. ಪಾಕಿಸ್ತಾನದ ಸೇನೆಯ ಹಿರಿಯ ಅಧಿಕಾರಿಗಳು ಭಯಗೊಂಡಿದ್ದಾರೆ, ಕಳವಳಕ್ಕೀಡಾಗಿದ್ದಾರೆ. ಯುದ್ಧ ಮಾಡ್ತೀವಿ ಅಂತೇನೋ ಹೇಳ್ತಾ ಇದ್ದೀವಿ, ಇಫ್ ಇನ್ ಕೇಸ್ ಯುದ್ಧ ಆರಂಭ ಆದ್ರೆ ಭಾರತವನ್ನ ಫೇಸ್ ಮಾಡೋದಕ್ಕೆ ಸಾಧ್ಯನಾ? ಎಷ್ಟು ದಿನಗಳ ಕಾಲ ಫೇಸ್ ಮಾಡೋದಕ್ಕೆ ಸಾಧ್ಯ ಅನ್ನುವಂಥ ಚರ್ಚೆ ಪಾಕಿಸ್ತಾನದ ರಕ್ಷಣಾ ಇಲಾಖೆಯಲ್ಲಿ ಆಂತರಿಕವಾಗಿ ನಡೀತಾ ಇದೆ. ಪಾಕಿಸ್ತಾನದ ಬಳಿ ಸದ್ಯ ಇರುವಂತಹ ಆರ್ಟಿಲರಿ ಇದೆಯಲ್ಲ, ಅದು ಎಷ್ಟು ದಿನಕ್ಕೆ ಸಾಲುತ್ತೆ ಗೊತ್ತಾ? ಕೇವಲ 4 ದಿನಕ್ಕಷ್ಟೇ ಸಾಲುತ್ತೆ. ಅಂದ್ರೆ ಇಫ್ ಇನ್ ಕೇಸ್ ಭಾರತ ಯುದ್ಧವನ್ನ ಸಾರಿದ್ದೇ ಆದ್ರೆ ಪಾಕಿಸ್ತಾನದ ಮೇಲೆ, ಪಾಕಿಸ್ತಾನಕ್ಕೆ ಭಾರತವನ್ನ ಎದುರಿಸುವುದಕ್ಕೆ ಸಾಧ್ಯ ಆಗೋದು ಕೇವಲ 96 ಗಂಟೆಗಳ ಕಾಲ ಮಾತ್ರ. ಯಾಕಂದ್ರೆ ಅವರ ಬಳಿ ಇರುವಂತದ್ದು ಆರ್ಟಿಲರಿ 155mm ಶೆಲ್ ಏನಿದೆ, ಅದು ಅಷ್ಟು ಗಂಟೆಗಳ ಕಾಲ ಬಳಕೆಗೆ ಮಾತ್ರ ಅವ್ರ ಬಳಿ ಸ್ಟಾಕ್ ಇರೋದು. ಉಕ್ರೇನ್ಗೆ ತನ್ನ ಬಳಿ ಇದ್ದಂತಹ ಈ 155mm ಶೆಲ್ಗಳನ್ನ ಕೊಟ್ಟಿತ್ತು ಪಾಕಿಸ್ತಾನ. ಅಲ್ಲಿ ಯುದ್ಧದ ಸನ್ನಿವೇಶ ಏನ್ ನಡೀತಾ ಇತ್ತು ಆ ಕಾರಣಕ್ಕಾಗಿ. ಇನ್ M109 ಹವಿಟ್ಜರ್ ಹಾಗೆ M21 ರಾಕೆಟ್ಗಳಲ್ಲೂ ಕೂಡ ಈ ಶೆಲ್ಗಳನ್ನ, ಆರ್ಟಿಲರಿ ಶೆಲ್ಗಳನ್ನ, 155mm ಆರ್ಟಿಲರಿ ಶೆಲ್ಗಳನ್ನ ಬಳಕೆ ಮಾಡಲಾಗುತ್ತೆ. ಇವುಗಳಲ್ಲಿ ಈ ಶೆಲ್ಗಳನ್ನ ಬಳಸುವುದಕ್ಕೂ ಕೂಡ ಸ್ಟಾಕ್ನ ಕೊರತೆ ಪಾಕಿಸ್ತಾನಕ್ಕೆ ಕಾಡ್ತಾ ಇದೆ. ಪಾಕಿಸ್ತಾನದ ಆರ್ಡಿನೆನ್ಸ್ ಫ್ಯಾಕ್ಟರಿಯಲ್ಲೂ ಕೂಡ ಶೆಲ್ಗಳ ಉತ್ಪಾದನೆ ಆಗ್ತಾ ಇಲ್ಲ. ಆರ್ಡಿನೆನ್ಸ್ ಫ್ಯಾಕ್ಟರಿ ಅಂತಂದ್ರೆ ಯುದ್ಧ ಸಾಮಗ್ರಿಗಳನ್ನ ಉತ್ಪಾದನೆ ಮಾಡುವಂತಹ ರಕ್ಷಣಾ ಇಲಾಖೆಯ ಫ್ಯಾಕ್ಟರಿ. ಭಾರತದಲ್ಲೂ ಆ ಫ್ಯಾಕ್ಟರಿ ಇದೆ. ಇಲ್ಲೂ ಶಸ್ತ್ರಾಸ್ತ್ರಗಳ ಉತ್ಪಾದನೆ, ಸ್ಫೋಟಕಗಳ ಉತ್ಪಾದನೆ ಆಗುತ್ತೆ ಭಾರತದ ರಕ್ಷಣಾ ಇಲಾಖೆಗೆ. ಆದ್ರೆ ಪಾಕಿಸ್ತಾನದಲ್ಲಿರುವಂತಹ ಆರ್ಡಿನೆನ್ಸ್ ಫ್ಯಾಕ್ಟರಿಯಲ್ಲಿ ಈ ಶೆಲ್ಗಳ ಉತ್ಪಾದನೆ ಬೇರೆ ಆಗ್ತಾ ಇಲ್ಲ. ಸೇನೆಗೆ ಅಗತ್ಯವಿರುವಷ್ಟು ಪ್ರಮಾಣದಲ್ಲಿ ಶೆಲ್ಗಳ ಉತ್ಪಾದನೆ ಸಾಧ್ಯವಾಗ್ತಾ ಇಲ್ಲ. ಆ ಕಾರಣದಿಂದಾಗಿ ಭಾರೀ ಪ್ರಮಾಣದಲ್ಲಿ ಯುದ್ಧ ಸಾಮಗ್ರಿಗಳ ಕೊರತೆ, ಲಾಜಿಸ್ಟಿಕ್ ಕೊರತೆಯನ್ನ ಪಾಕಿಸ್ತಾನ ಎದುರಿಸ್ತಾ ಇದೆ. ಇದಕ್ಕೆ ಕಾರಣ ಏನು ಅಂದ್ರೆ ಸದ್ಯ ಪಾಕಿಸ್ತಾನದಲ್ಲಿರುವಂತಹ ಆರ್ಥಿಕ ಸಮಸ್ಯೆ. ದೊಡ್ಡ ಮಟ್ಟದಲ್ಲಿ ಆರ್ಥಿಕವಾಗಿ ಹಿಂಜರಿತ ಕಾಡ್ತಾ ಇದೆ ಪಾಕಿಸ್ತಾನಕ್ಕೆ. ಈ ಕಾರಣಕ್ಕಾಗಿನೇ ಸೇನೆ ತನ್ನ ತರಬೇತಿ ಕಾರ್ಯಾಗಾರಗಳನ್ನ ಕೂಡ ಸ್ಥಗಿತಗೊಳಿಸಿತ್ತು, ದುಡ್ಡಿಲ್ಲ ಅನ್ನುವಂತಹ ಕಾರಣಕ್ಕಾಗಿ. ನಿಗದಿತ ಸಮರಾಭ್ಯಾಸಗಳನ್ನ ಕೂಡ ಇಂಧನ ಕೊರತೆಯಿಂದಾಗಿ ಸ್ಟಾಪ್ ಮಾಡುವಂತಹ ಕೆಲಸವನ್ನ ಪಾಕಿಸ್ತಾನ ಮಾಡಿತ್ತು.
ಸದ್ಯ ಭಾರತದ ಗಡಿಯತ್ತ ಉಗ್ರಾಣಗಳನ್ನ ನಿರ್ಮಿಸ್ತಾ ಇದೆ ಪಾಕಿಸ್ತಾನ. ಆದ್ರೆ ಆ ಉಗ್ರಾಣಗಳಲ್ಲಿ ಶೇಖರಿಸಿಡೋದಕ್ಕೆ ಶಸ್ತ್ರಾಸ್ತ್ರಗಳ ಕೊರತೆ ಪಾಕಿಸ್ತಾನಕ್ಕೆ ಕಾಡ್ತಾ ಇದೆ ಅನ್ನೋದು ಲಭ್ಯವಾಗ್ತಾ ಇರುವಂತಹ ವರದಿ. ಇಂಥ ಪರಿಸ್ಥಿತಿಯಲ್ಲಿ ಭಾರತ ಏನಾದ್ರೂ ಪಾಕಿಸ್ತಾನದ ಮೇಲೆ ಯುದ್ಧ ಸಾರಿದ್ರೆ ಪಾಕಿಸ್ತಾನ ಅದನ್ನ ಎಷ್ಟು ಗಂಟೆಗಳ ಕಾಲ ಎದುರಿಸಬಹುದು? 96 ಗಂಟೆಗೂ ಹೆಚ್ಚು ಕಾಲ ಭಾರತವನ್ನ ಸಮರ್ಥವಾಗಿ ಎದುರಿಸುವುದಕ್ಕೆ ಪಾಕಿಸ್ತಾನಕ್ಕೆ ಸಾಧ್ಯ ಇದೆಯಾ ಅನ್ನುವಂಥ ಚರ್ಚೆ ಸದ್ಯ ಆರಂಭವಾಗಿದೆ. ಭಾರತ ಹಾಗೆ ಪಾಕಿಸ್ತಾನದ ಮಧ್ಯೆ ಯುದ್ಧದ ಕಾರ್ಮೋಡ ಕವಿದಿದೆ. ಪ್ರತೀಕಾರಕ್ಕೆ ಭಾರತ ಸಿದ್ಧವಾಗಿದೆ. ಸಭೆಗಳ ಮೇಲೆ ಸಭೆ, ಅದರ ಜೊತೆಗೆ ಹಲವು ಬೆಳವಣಿಗೆಗಳಾಗ್ತಾ ಇವೆ. ಸಮುದ್ರದಲ್ಲೂ ಸಮರಾಭ್ಯಾಸ ನಡೀತಾ ಇದೆ. ಗಡಿಯಲ್ಲಿ ಯುದ್ಧ ವಾಹನಗಳ ನಿಯೋಜನೆಯಾಗ್ತಾ ಇದೆ. ಆದರೆ ಮುಹೂರ್ತ ಇನ್ನೂ ಕೂಡ ಫಿಕ್ಸ್ ಆಗಿಲ್ಲ. ಈ ಮಧ್ಯೆ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರಗಳ ಕೊರತೆ ದೊಡ್ಡ ಪ್ರಮಾಣದಲ್ಲಿ ಕಾಡ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.